ಇವತ್ತು ಪೂಜ್ಯ ಕುರುಂಜಿಯವರು ಸುಳ್ಯವನ್ನು ನಿರ್ಮಿಸಿದವರು, ಅದರ ಒಂದು ನಿರ್ಮಾತೃ ಅಂತೇಳಿ ನಾವು ಅವರಿಗೆ ಹೆಸರನ್ನು ಕೊಡ್ತೇವೆ. ಅಮರ ಶಿಲ್ಪಿ ಸುಳ್ಯದ ಶಿಲ್ಪಿ ಅಂತ ಹೇಳುವ ವಿಚಾರವನ್ನು ನಾವು ಈಗಾಗಲೇ ಅವರಿಗೆ ಹೇಳ್ತೇವೆ. ಆ ಸಂದರ್ಭದಲ್ಲಿ ಪ್ರತಿ 26ನೇ ದಿನದಂದು ಅವರ ಜನ್ಮ ದಿನಾಚರಣೆ ಈ ವರ್ಷ 97ನೇ ವರ್ಷದ ಜನ್ಮ ದಿನಾಚರಣೆ. ಇದನ್ನು ಡಿಸೆಂಬರ್ 25 ಹಾಗೂ 26ರಂದು ಈ ಒಂದು KVG ಸುಳ್ಯ ಹಬ್ಬ ಎಂಬ ಒಂದು ಕಾರ್ಯಕ್ರಮವನ್ನು ವಿನೂತನವಾಗಿ ಈ ವರ್ಷ ಕೂಡ ನಾವು ಇವತ್ತು ನಡೆಸಲಿಕ್ಕಿದ್ದೇವೆ. ಪ್ರಾರಂಭದಲ್ಲಿ 25ನೇ ತಾರೀಕಿನಂದು ಇವತ್ತು ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳು ನಡೀತದೆ. ಅದು ಚೆನ್ನಕೇಶವ ದೇವಸ್ಥಾನದ ಮುಂಭಾಗದಲ್ಲಿ ಹಾಗೂ ಜಾಯಿಂಟ್ ವೀಲ್ ಆ ಒಂದು ಒಟ್ಟಾರದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತದೆ. 25ನೇ ತಾರೀಕು ಬೆಳಿಗ್ಗೆ ಚೆನ್ನಕೇಶವ ದೇವಸ್ಥಾನದ ಆನುವಂಶಿಕ ಮುಕ್ತಸ್ಥರಾದಂಥ ಡಾಕ್ಟರ್ ಹರಪ್ರಸಾದ್ ತುದ್ದಡ್ಕ ಅವರು ಆ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಗೌರವ ಉಪಸ್ಥಿತಿಯಲ್ಲಿ ನಮ್ಮ ಸಮಿತಿಯ ಗೌರವಾಧ್ಯಕ್ಷರಾದಂಥ ಡಾಕ್ಟರ್ KV ಚಿದಾನಂದ ಅವರು ಅದನ್ನು ನೆರವೇರಿಸಲಿಕ್ಕಿದ್ದಾರೆ. ಹಾಗೆಯೇ ಕ್ರೀಡಾಕೂಟಕ್ಕೆ ಚಾಲನೆಯನ್ನು ಪ್ರತಿಷ್ಠಿತ ಕುಕ್ಕೇಶಿ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರಾದ ಹರೀಶ್ ಇಂಜಾಡಿ ಅವರು ಅದನ್ನು ನಡೆಸಲಿಕ್ಕಿದ್ದಾರೆ. ಅಧ್ಯಕ್ಷತೆಯನ್ನು ಸಮಿತಿ ಅಧ್ಯಕ್ಷನಾಗಿ ನಾನೇ ವಹಿಸಲಿಕ್ಕಿದ್ದೇನೆ. ಸಾರ್ವಜನಿಕ ಪುರುಷರಿಗೆ ಮತ್ತು ಅದು ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟಂತ ಒಂದು ಕ್ರೀಡೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಬಾರಿ. ಅದರಲ್ಲಿ ಪುರುಷರಿಗೆ ಕಬಡ್ಡಿ ಹಾಗೂ ವಾಲಿಬಾಲ್ ಪಂದ್ಯಾಟ, ಅದೇ ರೀತಿ ಮಹಿಳೆಯರಿಗೆ ಕೂಡ ಕಬಡ್ಡಿ ಹಾಗೂ ವಾಲಿಬಾಲ್ ಪಂದ್ಯಾಟ ಈ ಒಂದು ಕ್ರೀಡಾಕೂಟದಲ್ಲಿ ನಡೆಯುತ್ತದೆ. ಅದರಲ್ಲಿ ಪ್ರಥಮ ಬಹುಮಾನವಾಗಿ 5,000 ರೂಪಾಯಿ, ದ್ವಿತೀಯ ಬಹುಮಾನವಾಗಿ 3,000, ಹಾಗೆಯೇ ಸೆಮಿಫೈನಲಲ್ಲಿ ಭಾಗವಹಿಸಿದವರಿಗೆ ತಲಾ 1,000 ರೂಪಾಯಿ ನಗದು ಬಹುಮಾನ ಮತ್ತು ಶಾಶ್ವತ ಪದಕವನ್ನು ನಾವು ಇವತ್ತು ಅವರಿಗೆ ನೀಡಲಿಕ್ಕಿದ್ದೇವೆ. ಹಾಗೆಯೇ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳು ಕೂಡ ಇದೆ. ಚಿತ್ರಕ್ಕೆ ಬಣ್ಣ ಬಿಡಿಸುವಂಥದ್ದು, ಹಚ್ಚುವಂಥದ್ದು, ಇದು LKG ಇಂದ UKG ಹಾಗೂ ಅಂಗನವಾಡಿ ಮಕ್ಕಳಿಗೆ. ಚಿತ್ರಕ್ಕೆ ಬಣ್ಣ ತುಂಬುವಂಥದ್ದು 1ರಿಂದ 4ನೇ ತರಗತಿ. ಕನ್ನಡ ಗೀತೆ ಗಾಯನ ಇದು 5ರಿಂದ 7ನೇ ತರಗತಿ ವಿದ್ಯಾರ್ಥಿಗಳಿಗೆ. ಕನ್ನಡದ ಬಗ್ಗೆ ಸಮೂಹ ನೃತ್ಯ 5ರಿಂದ 7ನೇ ತರಗತಿ ವಿದ್ಯಾರ್ಥಿಗಳಿಗೆ. ಸಮೂಹ ನೃತ್ಯ 8ರಿಂದ 10ನೇ ತರಗತಿಯವರಿಗೆ. ಜನಪದ ಗೀತೆ ಗಾಯನ 8ರಿಂದ 10ನೇ ತರಗತಿಯವರಿಗೆ. ಹಾಗೆಯೇ KVG ಅವರ ಬಗ್ಗೆ ಭಾಷಣ PUC ತತ್ಸಮಾನ ವಿದ್ಯಾರ್ಥಿಗಳಿಗೆ, ಭಾವಗೀತೆ PUC ತತ್ಸಮಾನ ವಿದ್ಯಾರ್ಥಿಗಳಿಗೆ, ಆಶುಭಾಷಣ ಪದವಿ ಮತ್ತು ತತ್ಸಮಾನ ವಿದ್ಯಾರ್ಥಿಗಳಿಗೆ, ಹಾಗೆಯೇ ಕವನ ರಚನೆ ಪದವಿ ಮತ್ತು ತತ್ಸಮಾನ ವಿದ್ಯಾರ್ಥಿಗಳಿಗೆ, ಮತ್ತು ಸಾರ್ವಜನಿಕ ಪುರುಷರಿಗೆ ಚಿತ್ರಗೀತೆ ಮತ್ತು ಮಿಮಿಕ್ರಿ, ಹಾಗೆಯೇ ಮಹಿಳೆಯರಿಗೆ ಚಿತ್ರಗೀತೆ ಹಾಗೂ ಪುಷ್ಪ ರಂಗೋಲಿ ಈ ಒಂದು ಕಾರ್ಯಕ್ರಮ ನಡೆಯಿತು. ಅವತ್ತು ಸಂಜೆ ಕಾರ್ಯಕ್ರಮ ಇದೆ. 25ರ ಸಂಜೆ 6ರಿಂದ ಸಂಜೆ ಗಂಟೆ 6ರಿಂದ ಆರಂಭಿಕ ಮನೋರಂಜನಾ ಕಾರ್ಯಕ್ರಮವಾಗಿ ಸ್ಥಳೀಯ ನಮ್ಮ ಕಲಾವಿದರಿಂದ ಸಂಗೀತ ರಸಸಂಜೆ ಎಂಬ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಯುವ ಸಾಧಕರನ್ನಾಗಿ ಸಿನಿಮಾ ಕ್ಷೇತ್ರದಲ್ಲಿ ಮಯೂರ್ ಅಂಬೇಕರ್ ಅವರು, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ರಮೇಶ್ ಮೆಟ್ಟಿನಾಡ್ಕ ಅವರು, ಹಾಗೆಯೇ ಮಾಧ್ಯಮ ಕ್ಷೇತ್ರದಲ್ಲಿ ಹರ್ಷಿತ್ ಪಂಡ್ರೆ ಅವರು, ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ಕಿಶನ್ ರಾವ್ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಕುಮಾರಿ ಜಸ್ಮಿತಾ ಕೊಡಂಕೇರಿ ಇವರನ್ನು ನಾವು ಈ ಬಾರಿ ಯುವ ಸಾಧಕರನ್ನಾಗಿ ಆಯ್ಕೆ ಮಾಡಿದ್ದೇವೆ. ರಾತ್ರಿ ಈ ಒಂದು ಸಭಾ ಕಾರ್ಯಕ್ರಮ ಮುಗಿದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಸಿಗ್ನೇಚರ್ ಡ್ಯಾನ್ಸ್ ಕಂಪನಿ ಮೈಸೂರು ಮತ್ತು ರಂಗಮಯೂರು ಸುಳ್ಯ ಇವರಿಂದ ನೃತ್ಯ ವೈಭವ ವಿನೂತನವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. 5 ಅಕಾಡೆಮಿಗಳಿಂದ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ವಿ. ಅದಕ್ಕೆ ಒಂದು ಅಕಾಡೆಮಿಯ ಒಂದು ಕಾರ್ಯಕ್ರಮಕ್ಕೆ ವಿರೋಧ ಬಂದ ಕಾರಣ ಅದನ್ನೆಲ್ಲವನ್ನು ಕೂಡ ಅದನ್ನು ಕೈಬಿಟ್ಟು ಯಾರು ನಮ್ಮ KVG ಕುರುಂಜಿ ಗೌಡರು ಅವರು ಜಾತ್ಯತೀತ ವ್ಯಕ್ತಿ, ಎಲ್ಲರನ್ನು ಸೇರಿಸಿಕೊಂಡು ಜೊತೆಯಾಗಿ ಹೋದವರು. ಅಂಥವರ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಗೊಂದಲ ಸೃಷ್ಟಿ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ನಾವು ಅದನ್ನೆಲ್ಲವನ್ನು ರದ್ದು ಮಾಡಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಕುರುಂಜಿಯವರು ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು. ಅವರ ಆ ಕಾರ್ಯಕ್ರಮ ಮಾಡುವಂಥದ್ದು ಅದರ ಎದುರುಗಡೆ ಆಗಬೇಕು ಅನ್ನೋ ದೃಷ್ಟಿ ಅವರದೆಲ್ಲ ಅಭಿಪ್ರಾಯ. 2 ವರ್ಷ ಕೆಲವು ಅನಾನುಕೂಲಗಳಿಂದ KVG ಲಾ ಕಾಲೇಜುಗಳನ್ನು ಮಾಡಿದ್ರು. ಆದರೆ ನಾವು ಅಧಿಕಾರ ತಗೊಂಡಾಗ ಮತ್ತೆ ಆ ಒಂದು ನಮ್ಮ ಸಭೆಯಲ್ಲಿ ಅದು ದೇವಸ್ಥಾನದ ಮುಂಭಾಗದಲ್ಲೇ ಮಾಡಬೇಕು, 2 ದಿವಸ ಮಾಡಬೇಕು, ಅದನ್ನು ಎಲ್ಲ ಸಾರ್ವಜನಿಕರು ಕೂಡ ವೀಕ್ಷಿಸಬೇಕು ಅನ್ನೋ ದೃಷ್ಟಿಯಿಂದ ನಾವು ದೇವಸ್ಥಾನದ ಎದುರುಗಡೆ ಮಾಡಿದ್ದೆವು. ಆ ಸಂದರ್ಭದಲ್ಲಿ 5 ಅಕಾಡೆಮಿಗಳನ್ನು ನಾವು ಕಾಂಟ್ಯಾಕ್ಟ್ ಮಾಡಿದ್ದೆವು. ಅದರಲ್ಲಿ ನಿಮಗೆ ಗೊತ್ತಿದೆ ನಾವು ಯಾವ ರೀತಿಯಲ್ಲಿ ಕಾರ್ಯಕ್ರಮ ಯೋಜನೆ ಮಾಡಿದ್ದೆವು. ಅದರ ಎಲ್ಲ ಅಕಾಡೆಮಿಗಳ ಕಾರ್ಯಕ್ರಮಗಳನ್ನು ರದ್ದುಪಡಿಸಿ ನಂತರ ಅದನ್ನು ಮತ್ತೆ ನಾವು ಬೇರೆ
ಯೋಜನೆಯನ್ನು ರೂಪಿಸುವ ಮುಖಾಂತರ ಸಮಸ್ಯೆ ಆಗುವಾಗ ಈಗ ನಮ್ಮ ಕಾರ್ಯದರ್ಶಿಗಳು ಹೇಳಿದಾಗೆ ನಾವು ಏನಿದ್ರು ಸುಳ್ಯದಲ್ಲಿ ಸೌಹಾರ್ದತೆಯನ್ನು ಬೆಳೆಯೋರು. ಗುರುಂಜಿಯವರು ಕೂಡ ಅವರ ವಿದ್ಯಾಸಂಸ್ಥೆಯಲ್ಲಿ ಎಲ್ಲರೂ ಓದುವವರು ಮತ್ತು ಎಲ್ಲರನ್ನು ಅತ್ಯುತ್ತಮ ರೀತಿಯಲ್ಲಿ ಕಾಣುವರು. ಆ ದೃಷ್ಟಿಯಲ್ಲಿ ಅವರಿಗೆ ಮತ್ತು ಈ ಸಮಿತಿಗೆ ಯಾವುದೇ ಗೊಂದಲಗಳು ಅದಕ್ಕೆ ಸುಮ್ಮನೆ ಯಾವುದೇ ಸಮಸ್ಯೆಗಳಾಗಬಾರ್ದು ದೃಷ್ಟಿಯಿಂದ 5 ಅಕಾಡೆಮಿಗಳ ಕಾರ್ಯಕ್ರಮವನ್ನು ರದ್ದುಪಡಿಸಿ ಬೇರೆ ಕಾರ್ಯಕ್ರಮವನ್ನು ಜೋಡಿಸಿ ಅದನ್ನು ಕೂಡ ಅತ್ಯುತ್ತಮ ರೀತಿಯಲ್ಲಿ ನಾವು ಅದನ್ನು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಯಾವ ಸೂಚನೆಗಳು ನಮ್ಮ ಆ ಕಡೆಯಿಂದ ನಮಗೆ ವಾಟ್ಸಾಪ್ ಗ್ರೂಪ್ಗಳಲ್ಲಿ ಕೆಲವು ಹೇಳಿದ್ರು. ಅದನ್ನು ನಾವು ನಮ್ಮ ಸಮಿತಿಯ ಮೀಟಿಂಗಲ್ಲಿ ಇಟ್ಟು ಸಮಿತಿಯು ತೀರ್ಮಾನ ತಗೊಂಡು ಯಾವ ಗೊಂದಲ ಗುರುಜವರ ಗೊಂದಲ ಇರಬಾರದು. ಈಗ ಒಂದು ದಪ್ಪು ಕಾರ್ಯಕ್ರಮ ರದ್ದಾಗಲಿಕ್ಕೆ ಕೇವಲ ವಾಟ್ಸಾಪ್ಗಳಲ್ಲಿ ಬಂದ ಮೆಸೇಜ್ ನೋಡಿಕೊಂಡು ನೀವು ರದ್ದು ಮಾಡಿದ್ದ ಅಥವಾ ಲಿಖಿತವಾಗಿ ನಮಗೆ ಯಾಕಂದ್ರೆ ನಾಳೆ ಗುರುಂಜವರ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಗೊಂದಲ ಸೃಷ್ಟಿಯಾಗುವುದು ನಮಗೆ ಮನಸ್ಸಿದೆ. ಯಾಕಂದ್ರೆ ಅವರು ಎಲ್ಲರೂ ಕೂಡ ಒಟ್ಟಿಗೆ ತಗೊಳ್ಳೋದವರು, ಯಾವ ಜಾತಿ ಧರ್ಮ ಭೇದ ಮಾಡಿದವರಲ್ಲ. ಅದರಿಂದ ಅಂಥವರ ಕಾರ್ಯಕ್ರಮದಲ್ಲಿ ನಾನು ಏನಾದರೂ ಗೊಂದಲ ಸೃಷ್ಟಿಯಾದರೆ ಅದು ಕುರಿತು ಯೋಜನೆ ಹಬ್ಬ ಸಮಿತಿಗೆ ಒಂದು ರೀತಿಯ ಒಂದು ಗೊಂದಲದ ಸೃಷ್ಟಿಯಾಗಿದೆ. ಅದಕ್ಕೆ ಬೇಕಾಗಿ ಇದು ಬೇಡ ಅಂತ ಮಾಡಿದ್ವಿ. ಮತ್ತು ಇದು ಅಕಾಡೆಮಿಗಳು ಇದು ಒಂದು ಯಾವುದಾದ್ರೂ ನಾವು ಕಾರ್ಯಕ್ರಮ ಮಾಡೋದು ಯಾರೋ ಒಂದು ಸ್ಪಾನ್ಸರ್ ನಮ್ಮ ಮುಸ್ಲಿಂ ಕಮ್ಯುನಿಟಿಯೋ ಅಥವಾ ಮಸೀದಿಯವರ ಸ್ಪಾನ್ಸರ್ ಮಾಡೋದಾದ್ರೆ ಇದು ಅಕಾಡೆಮಿ, ಸರ್ಕಾರದ ಅಕಾಡೆಮಿಗೆ ನಾನು ಇವತ್ತು ಇರ್ತದೆ, ನಾನು ಬೇರೆ ಯಾವ ಪಕ್ಷ ಸರ್ಕಾರ ಬಂದರೂ ಕೂಡ ಬೇರೆ ಅಕಾಡೆಮಿ ಇರ್ತದೆ, ಹಿಂದೆ ಕೂಡ ಇನ್ನು ಮುಂದೆ ಕೂಡ ಇರ್ತದೆ, ಅಕಾಡೆಮಿಗಳು ಇರ್ತದೆ. ನಾವು ಆ ರೀತಿಯ ಯಾವ ರೀತಿಯ ಎಲ್ಲರನ್ನು ಸೇರಿಸಿ 5 ಅಕಾಡೆಮಿ ನಮ್ಮ ಪರಿಧಿಯಲ್ಲಿರುವ ಅದನ್ನು ಕೂಡ ಸೇರಿಸಿ ನಾವು ಕಾರ್ಯಕ್ರಮ ಮಾಡಿದ್ವಿ. ಮತ್ತು ಒಂದನ್ನು ಮಾತ್ರ ಕ್ಯಾನ್ಸಲ್ ಮಾಡುವಂಥದ್ದು ಆಗೋದು ಬೇಡ, ಎಲ್ಲ 5 ಕೂಡ ಕ್ಯಾನ್ಸಲ್ ಮಾಡುವಂತ ಮಾಡಿದ್ವಿ. ನಮ್ಮಲ್ಲಿ ಯಾವ ರೀತಿಯ ಈ ಏನು ಹೋಮ ಭಾವನೆಗೆ ಆಸ್ಪದವೇ ಬರಬಾರ್ದು. ಆಮೇಲೆ ಮೊದಲು ಕಾರ್ಯಕ್ರಮದಲ್ಲಿ ಆಗಿತ್ತು ದಪ್ಪು ಕಾರ್ಯಕ್ರಮ, ಅಕಾಡೆಮಿ ಕಾರ್ಯಕ್ರಮದಲ್ಲಿ ಮೆರವಣಿಗೆಯಲ್ಲಿ ಬಂದು ದೇವಸ್ಥಾನದ ಎದುರುಗಡೆನೆ ದಪ್ಪು ಪ್ರದರ್ಶನ ಆಗಿದೆ. ಇದೇ ನಮ್ಮ KVG ಹಬ್ಬದ ಹಾಗೆ ನೀವು ಹೇಳಿದ ಹಾಗೆ ರೀತಿಯಲ್ಲಿ ದೇವಸ್ಥಾನದ ಮುಂದುಗಡೆ ಮಾಡುವಂಥದ್ದು ಇದ್ದದ್ದು. ಆಗ ಹೇಗಂತ ಹೇಳಿದ್ರೆ ನೀವು ಲಿಖಿತವಾಗಿ ಯಾರು ಕೂಡ ಕೊಡದೇ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಲ್ಲಿ ವಿಷಯ. ಈಗ ಅಕಾಡೆಮಿಯ ಒಂದು ಕಾರ್ಯಕ್ರಮವನ್ನು ರದ್ದು ಮಾಡಿದ್ರೆ ಎಲ್ಲ ಅಕಾಡೆಮಿಯ ಕಾರ್ಯಕ್ರಮಗಳನ್ನು ರದ್ದು ಮಾಡಿದ್ರು. ಆ ಸಂದರ್ಭದಲ್ಲಿ ಹೇಗೆ ಅಂತ ಹೇಳಿದ್ರೆ ನಮ್ಮ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳುವಾಗ ಅವರಿಗೆ ಕೂಡ ಆ ಕಾರ್ಯಕ್ರಮಕ್ಕೆ ಬೇಕಾಗಿ ಎಲ್ಲ ಕಾರ್ಯಕ್ರಮಗಳನ್ನು ರದ್ದು ಮಾಡಿದೆ ಅಂತ ಅವರಿಗೊಂದು ಮೈನಾರಿಟಿ ಅವರಿಗೆ ಬೇಸರ ನಾವು ಅದಕ್ಕೆ ಬೇಕಾಗಿ ಆ ವಿಷಯ ಬೇಡ, ಯಾವ ಗೊಂದಲವೂ ಬೇಡ ಅಂತೇಳಿ 5 ಕೂಡ ಒಟ್ಟಿನಲ್ಲಿ ನಮಗೆ ಉದ್ದೇಶ ಅಷ್ಟೇ, ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಆಗಬೇಕು, ಗುರುಜಿಯವರ ಹೆಸರು ಅಮರವಾಗಿ ಉಳಿಬೇಕು. ಸಂಪೂರ್ಣ ಕೊಟ್ಟಿದ್ವಿ. 2ನೇ ಮನೆ ಕಲ್ಲುಗುಟ್ಲಲ್ಲಿ ಜಯರಾಮ ನಾಯರ್ ಅನ್ನೋವರಿಗೆ ಅವರ ಮನೆ ಸಂಪೂರ್ಣಗೊಳಿಸಲಿಕ್ಕೆ ನಾವು 1 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ವಿ. 3ನೇ ಮನೆ ಉಬರ್ಕದಲ್ಲಿ ಅನಂತ ಅಂತ ಹೇಳುವವರ ಮನೆ ಸಂಪೂರ್ಣಗೊಳಿಸಲಿಕ್ಕೆ 1 ಲಕ್ಷ ರೂಪಾಯಿಯನ್ನು ಕೊಟ್ವಿ. 4ನೇ ಮನೆ ಚೆಂಡಮೂಲೆ, ನೀವು ನಮ್ಮ ಸುಳ್ಯ ನಗರ ವ್ಯಾಪ್ತಿಗೆ ಸೇರ್ತದೆ, ಅದು ಸೋಣಂಗೇರಿ ಕಡೆಯಿಂದ ಹೋಗಬೇಕು. ಚೆಂಡಮೂಲೆಯಲ್ಲಿ ಅಲ್ಲಿ ಒಬ್ಬರು ಪರಿಶಿಷ್ಟ ಜಾತಿಯ ಮಹಿಳೆಗೆ ಮನೆ ಸಂಪೂರ್ಣಗೊಳಿಸಲಿಕ್ಕೆ ನಾವು 1 ಲಕ್ಷ ರೂಪಾಯಿಯನ್ನು ಕೊಟ್ವಿ. ಕಳೆದ ವರ್ಷ ನಾವು ಈ ಬಹಳ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದ ಇಬ್ಬರಿಗೆ ನಾವು 25 ಸಾವಿರ ಕೊಡುವಂಥದ್ದು ನಾವು ಕಮಿಟಿ ಮಾಡಿದ್ವಿ. ಈ ಸರ್ತಿ ಮನೆ ಕೊಡೋದು ಒಳ್ಳೆಯದು ಅನ್ನೋಂಥ ಅಭಿಪ್ರಾಯ ನಮ್ಮ ಕಮಿಟಿಯಲ್ಲಿ ಬಂತು. ಆ ಪ್ರಕಾರ ಈ ಸರ್ತಿ ಜಟ್ಟಿಪುರದಲ್ಲಿ ಕಮಲ ಅಂತ ಹೇಳುವ ಮನೆ ಅದನ್ನು ಪೂರ್ಣಗೊಳಿಸಲಿಕ್ಕೆ 1 ಲಕ್ಷ ರೂಪಾಯಿ ಕೊಟ್ಟು ಈಗ ಮನೆ ಕಂಪ್ಲೀಟ್ ಆಗ್ತಾ ಇದೆ, ಕೆಲಸ ಆಗ್ತಾ ಇದೆ. ಈಗ ಅದೀಗ ನಾಡ್ದು 25ನೇ ತಾರೀಕಿನ ಒಳಗೆ ಸಂಪೂರ್ಣಗೊಳ್ತದೆ. 26ನೇ ತಾರೀಕಿಗೆ ಎಲ್ಲ 25 ತಾರೀಕಿಗೆ ಕಂಪ್ಲೀಟ್ ಸಂಪೂರ್ಣ ಆಗ್ತದೆ. 25ನೇ ತಾರೀಕಿಗೆ ನಾವು ಹೋಗಿ ಅಲ್ಲಿ ಅದರ ಉದ್ಘಾಟನೆ ಕಾರ್ಯಕ್ರಮದ ಹಾಗೆ ಮಾಡ್ತೀವಿ. ಪ್ರಿಯ ಭಗವದ್ಭಕ್ತರೇ, ಕಾನತ್ತೂರು ಶ್ರೀ ನಾಲ್ವರ ದೈವಸ್ಥಾನ ಕಳಿಯಾಟ ಮಹೋತ್ಸವ ಇದೇ ಬರುವ ದಿನಾಂಕ 2025 ಡಿಸೆಂಬರ್ 27ರಿಂದ 2026 ಜನವರಿ 1ರ ತನಕ ಕಾನತ್ತೂರು ಶ್ರೀ ನಾಲ್ವರ ದೈವಸ್ಥಾನದಲ್ಲಿ ವರ್ಷಂಪ್ರತಿ ಜರುಗುವ ಕಳಿಯಾಟ ಮಹೋತ್ಸವವು ಜರುಗಲಿರುವುದು. ಕಾರ್ಯಕ್ರಮದ ವಿವರಗಳು: 2025 ಡಿಸೆಂಬರ್ 27 ಶನಿವಾರದಂದು ಪೂರ್ವಾಹ್ನ ತಂತ್ರಿವರ್ಯರ ಕರ್ಮಿಕತ್ವದಲ್ಲಿ ಶುದ್ಧಿ ಕಲಶ ಪ್ರಾರ್ಥನೆ, ಸಾಯಂಕಾಲ ದೈವ ಕೋಲಧಾರಿಗಳಿಗೆ ಕರ್ತವ್ಯ ಹಂಚಿಕೆ. 2025 ಡಿಸೆಂಬರ್ 28 ಆದಿತ್ಯವಾರದಂದು ಪೂರ್ವಾಹ್ನ ಕಳರಿ ಅರಮನೆಗಳಲ್ಲಿ ಆನೆ ಚಪ್ಪರ ಏರಿಸುವುದು, ಮೂಲಸ್ಥಾನ ಕಾವಿನಿಂದ ಉತ್ಸವ ನಡೆಯುವ ಅರಮನೆಗೆ ಭಂಡಾರ ಆಗಮನ, ರಾತ್ರಿ ಎಳಿಯೋರ್ ದೈವ ಕಳರಿ ಪಡಿಪುರೆಗೆ ಆಗಮಿಸಿ ನಿರ್ಗಮನ. 2025 ಡಿಸೆಂಬರ್ 29 ಸೋಮವಾರದಂದು ಮುಂಜಾನೆ ಶ್ರೀ ಚಾಮುಂಡಿ ದೈವ, ಬಳಿಕ ಶ್ರೀ ಪಂಜುರ್ಲಿ ದೈವ, ಅದೇ ದಿನ ರಾತ್ರಿ ಮೂತೋರ್ ದೈವ ಕಳರಿ ಪಡಿಪುರೆಗೆ ಆಗಮನ, ಜೀತಕಾಣಿಕೆ ಸಮರ್ಪಣೆ, ನಿಗಮನದ ಬಳಿಕ ಸುಡುಮದ್ದು ಪ್ರದರ್ಶನ, ಬಂಬೇರಿಯ ಮಾಣಿಚ್ಚಿ ದೈವದ ಕೋಲ.
2025 ಡಿಸೆಂಬರ್ 30 ಮಂಗಳವಾರದಂದು ಮುಂಜಾನೆ ಶ್ರೀ ಚಾಮುಂಡಿ ದೈವ, ಬಳಿಕ ಕುಂಡಕಲೆಯ ದೈವಗಳ ಸಂಚಾರ ಆರಂಭ. ಅದಾದ ಬಳಿಕ ಪಂಜುರ್ಲಿ ದೈವ, ರಾತ್ರಿ ಶ್ರೀ ಪಾಷಾಣ ಮೂರ್ತಿ ದೈವದ ಕೋಲ. 2025 ಡಿಸೆಂಬರ್ 31ರಂದು ಬುಧವಾರ ಬೆಳಗ್ಗೆ ಶ್ರೀ ರಕ್ತೇಶ್ವರಿ ದೈವ, ತುಲಭಾರ ಸೇವೆ. ಅಪರಾಹ್ನ ಶ್ರೀ ವಿಷ್ಣುಮೂರ್ತಿ ದೈವ, ಬಳಿಕ ಪ್ರೇತ ವಿಮೋಚನೆ. 2026 ಜನವರಿ 1 ಗುರುವಾರದಂದು ಬೆಳಗ್ಗೆ ಶ್ರೀ ರಕ್ತೇಶ್ವರಿ ದೈವ, ತುಲಭಾರ ಸೇವೆ. ಅಪರಾಹ್ನ ಶ್ರೀ ವಿಷ್ಣುಮೂರ್ತಿ ದೈವ, ಬಳಿಕ ಪ್ರೇತ ವಿಮೋಚನೆ. 2026 ಜನವರಿ 2 ಶುಕ್ರವಾರದಂದು ಬೆಳಗ್ಗೆ ಕಳಗ ಒಪ್ಪಿಸುವುದು, ಬಳಿಕ ಭಂಡಾರದ ನಿರ್ಗಮನ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತಾಭಿಮಾನಿಗಳಿಗೆ ಆದರದ ಸ್ವಾಗತ ಬಯಸುವ ಕಿಪ್ಪಿ ಗೋಪಿನಾಥನ್ ನಾಯರ್, ಮ್ಯಾನೇಜಿಂಗ್ ಟ್ರಸ್ಟಿ, ಕಾನತ್ತೂರು ಶ್ರೀ ನಾಲ್ವರ್ ದೈವಸ್ಥಾನ.